ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಎಜಿ ನ್ಯೂಸ್ ಇಂಪ್ಯಾಕ್ಟ್. ರಾಜ್ಯದಾದ್ಯಂತ ರೈತರಿಗೆ ಹೆಸರು ಬೆಂಬಲ ಬೆಲೆ ಘೋಷಣೆ ಮಾಡಲಾದ ಕೇಂದ್ರ ಸರ್ಕಾರ. ಕೊಪ್ಪಳ ಸೇರಿ ರಾಜ್ಯದಾದ್ಯಂತ ರೈತರಿಗೆ ಹೆಸರು ಬೆಂಬಲ ಬೆಲೆ ಘೋಷಣೆ ಮಾಡಿದ ಕೇಂದ್ರ ಸರ್ಕಾರ. ಕೊಪ್ಪಳ ಜಿಲ್ಲಾದ್ಯಂತ ರೈತರು 25,850 ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು ಬಿತ್ತನೆ ಮಾಡಿದ್ರು. ಈಗ ನಿರಂತರ ಮಳೆಗೆ ಹೆಸರು ಬೆಳೆ ನಾಶವಾಗಿದೆ. ಸರ್ಕಾರ ಅಳಿದುಳಿದ ಹೆಸರು ಕಾಳಿಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು. ಒಬ್ಬ ರೈತರಿಂದ 15 ರಿಂದ 20 ಕ್ವಿಂಟಾಲ್ ಹೆಸರು ಕಾಳು ಖರೀದಿಸಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಸೆಪ್ಟೆಂಬರ್ 7, 2025 ಇವರು ಆಗ್ರಹಿಸಿದ ಹಿನ್ನೆಲೆ ಈ ಸುದ್ದಿ ಎಜಿ ನ್ಯೂಸ್ ಚಾನೆಲ್ಗೆ ಪ್ರಸಾರವಾದ ಬಳಿಕ ಎಜಿ ನ್ಯೂಸ್ ಇಂಪ್ಯಾಕ್ಟ್ ನಿಂದಲೇ ರಾಜ್ಯದಾದ್ಯಂತ ರೈತರಿಗೆ ಕೇಂದ್ರ ಸರ್ಕಾರ ಹೆಸರು ಬೆಂಬಲ ಬೆಲೆ ಘೋಷಣೆ ಮಾಡಲಾಗಿದೆ. ರಾಜ್ಯದಾದ್ಯಂತ ರೈತರಿಗೆ ಕೇಂದ್ರ ಸರ್ಕಾರ ಹೆಸರು ಕಾಳಿಗೆ ಬೆಂಬಲ ಬೆಲೆ ಪ್ರತಿ ಕ್ವಿಂಟಾಲ್ಗೆ ಹೆಸರು ಕಾಳಿನ ದರ 8,768 ರೂಪಾಯಿಯಂತೆ ಗರಿಷ್ಠ 38,000 ಮೆಟ್ರಿಕ್ ಟನ್ ಬೆಂಬಲ ಬೆಲೆ ಖರೀದಿಸಬೇಕು ಅಂತ ಘೋಷಣೆ ಮಾಡಲಾಗಿದೆ. ಪ್ರತಿ ರೈತರಿಂದ ಎಕರೆಗೆ 3 ಕ್ವಿಂಟಾಲ್ ಗರಿಷ್ಠ ಪ್ರಮಾಣ ಹಾಗೂ ಪ್ರತಿ ರೈತರಿಂದ ಗರಿಷ್ಠ 15 ಕ್ವಿಂಟಾಲ್ ಹೆಸರು ಕಾಳನ್ನು ಖರೀದಿ ಮಾಡಿಕೊಳ್ಳುವುದಾಗಿ ಕೇಂದ್ರ ಸರ್ಕಾರ ಆದೇಶಿಸಿದೆ. ರಾಜ್ಯದಾದ್ಯಂತ ರೈತರು ಅಳಿದುಳಿದಿರುವ ಹೆಸರು ಕಾಳನ್ನು ಬೆಂಬಲ ಬೆಲೆಯಲ್ಲಿ ಹಾಕಿ ರೈತರು ಒಳ್ಳೆಯ ದರವನ್ನು ಪಡೆದುಕೊಳ್ಳಬೇಕಾಗಿದೆ. ಈ ವೇಳೆ ಎಪಿಎಂಸಿ ಮಾರುಕಟ್ಟೆ ಅಧಿಕಾರಿಗಳು 2 ದಿನದ ಒಳಗೆ ರೈತರ ಹೆಸರು ಕಾಳಿನ ದಾಖಲೆಯನ್ನ ಪಡೆದುಕೊಂಡು ಕೂಡಲೇ ಜಿಲ್ಲೆಯ ರೈತರಿಗೆ ಮೋಸ ಆಗದಂತೆ ರೈತರ ಹೆಸರು ಕಾಳನ್ನ ಖರೀದಿಸಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ ಇವರು ಈ ಮೂಲಕ ಎಚ್ಚರಿಸಿದ್ದಾರೆ. ರಾಜ್ಯಾದ್ಯಂತನ ಈಗ 2 ತಿಂಗಳಿಂದನ ಒಂದು ಖರೀದಿ ಬೆಂಬಲ ಬೆಲೆ ಹೆಸರಿಗೆ ಮೆಕ್ಕೆಜೋಳಕ್ಕ ತಗೋರಿ ಅಂತೇಳಿ ಇದು ಮಾಡಿದ್ವಿ ಅಂತ ಆಗ್ರಹಿಸಿದ್ವಿ. ಮತ್ತೆ ಮನವಿಯನ್ನು ಕೊಟ್ಟಿದ್ವಿ ಸರ್ಕಾರಕ್ಕೆ. ಆದ್ರೂ ನಾವು ಒಂದು ಮಾಧ್ಯಮ ಗಮನಿಸಿದ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಆದೇಶ ಮಾಡಿದೆ. ಇವತ್ತು ಹೆಸರು ಕಾಳ ಶೀಘ್ರದಲ್ಲಿ ರೈತರು ಕಾಳು ತಗೋರಿ ಅಂತೇಳಿ ಇವತ್ತು ಎಷ್ಟು 8,700 ಚಿಲ್ಲರೆ ಮಾಡಿದ್ದಾರೆ. ಆದ್ರೆ ಇನ್ನೇನು ಅದ್ರ ಜೊತೆಯಲ್ಲಿ ಮೆಕ್ಕೆಜೋಳವನ್ನು ಮಾಡ್ಬೇಕಾಗಿತ್ತು. ಎಲ್ಲ ಮಾಡ್ರೆ ಮೆಕ್ಕೆಜೋಳದ ಒಂದು ಖರೀದಿ ಕೇಂದ್ರ ಪ್ರಾರಂಭ ಮಾಡಕ ಜೊತೆಗೆ ಅನ್ನು ರೈತರಿಗೆ ಅನುಕೂಲ ಆಗುತ್ತೆ. ಈಗ ಆಲ್ರೆಡಿ ಇವತ್ತು ರೈತರಿಗೆಲ್ಲ ಮಾಲ್ ಹೋಗ್ಯಾವು. ಈಗ ಮಾಲ್ ಹೋಗ್ಯಾವ ಅಂದ್ರೆ ಎಲ್ಲಿದಾವಂತ ಮಾಲನ್ನ ಲೆಕ್ಕಕ್ಕೆ ರೈತರಾಗ್ಯಾರ. ಈಗ ಸರ್ಕಾರ ತಮ್ಮ ಚಾಳಿ ಬಿಟ್ಟಿಲ್ಲ. ಲೇಟ್ ಆಗ್ತಾರಂದ್ರೆ ಏನೋ ಸ್ವಲ್ಪ ಉಳಿದಿದ್ವರ ಒಂದು ರೈತರು ಮಾರಾಟ ಮಾಡಿ ಅನುಕೂಲ ಮಾಡ್ಕೊಂತಾರೆ. ಮಾರ್ಕೆಟ್ನೇ ರೇಟ್ ಇಲ್ಲ. ಈಗ ಆಲ್ರೆಡಿ ಹೋಗ್ಬಿಟ್ಟವು. ಈಗ ಇನ್ನು ಉಳಿದದ್ದು ರೈತರಿಗೆ ಹಾಕಕ್ಕ ಒಂದು ಮೆಕ್ಕೆಜೋಳದ ಐತಿ. ಶೀಘ್ರಲ್ಲೇ ಅದಕ್ಕೊಂದು ಶೀಘ್ರಲ್ಲೇ ತೆರೆದು ಈ ಒಂದು ಮೆಕ್ಕೆಜೋಳಕ್ಕೆ ಆತು ಒಂದು ಹೆಸರಿಗೆ ಆತು ಅದನ್ನು 2 ಹಬ್ಬ ಮುಗಿದ ತಕ್ಷಣನೇ ಚಾಲು ಮಾಡಿದ್ರ ಅನುಕೂಲ ಆಗತ್ತೆ. ಅದನ್ನು ಮಾಡೋದು ಲೇಟ್ ಆಗಿ ಮಾಡಿದ್ರ ಅವು ಸತೆ ಇದ್ದಿದ್ದು ಹೋಗ್ಬಿಡ್ತಾವ ಹೆಸರು. ಈಗ ಅದಕ್ಕೆ ಶೀಘ್ರದೇ ತೆರಿಬೇಕಂತ ಹೇಳಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ ಈ ಮಾಧ್ಯಮ ಮೂಲಕ ರಾಜ್ಯ ಸರ್ಕಾರ ಬೆಂಬಲ ಬೆಲೆ ಜೊತೆಗೆ ಹೆಸರು ಬೆಳೆ ಕಳೆದುಕೊಂಡ ರೈತರಿಗೆ ಪರಿಹಾರ ಘೋಷಣೆ ಮಾಡಬೇಕಾಗಿತ್ತು. ಈ ರಾಜ್ಯ ಸರ್ಕಾರ ಬೆಳೆ ನಷ್ಟವಾದ ಪರಿಹಾರ ಘೋಷಣೆ ಮಾಡಿಲ್ಲ. ಇನ್ನಾದರೂ ಕಾಲ ಮಿಂಚಿಲ್ಲ. ಇನ್ನೊಂದು ವಾರದ ಒಳಗೆ ಹೆಸರು ಬೆಳೆ ಸೇರಿ ಇತರೆ ಬೆಳೆ ನಷ್ಟವಾಗಿರುವಂತಹ ರೈತರಿಗೂ ಎಕರೆಗೆ 25,000 ರಿಂದ 30,000 ರೂಪಾಯಿ ಪರಿಹಾರ ಘೋಷಣೆ ಮಾಡಿ ಬೆಳೆ ನಷ್ಟವಾದ ಪರಿಹಾರವನ್ನ ಶೀಘ್ರದಲ್ಲೇ ಕೊಡಬೇಕು. ಜೊತೆಗೆ ಮೆಕ್ಕೆಜೋಳಕ್ಕೆ 4,000 ರೂಪಾಯಿ ಬೆಂಬಲ ಬೆಲೆಗೆ ಖರೀದಿಸಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಆಗ್ರಹ ಮಾಡಿದ್ದಾರೆ. ಅಂದಪ್ಪ ಕೋಳೂರ, ಕೊಪ್ಪಳ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.